ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ನವೀನ್. ಇದು ನಮ್ಮ ಅಜ್ಜಿ ಊರಲ್ಲಿ ವ್ಲಾಗ್ ಮಾಡಿದ್ದು. ಬೆಳಗ್ಗೆನೇ ಸೊಪ್ಪು ಕುಯ್ಕೊಂಡು, ಅಂದರೆ ಅದನ್ನೆಲ್ಲ ಮಡಿ ಥರ ಮಾಡಿರ್ತಾರಲ್ಲ, ಕೀರೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕುಯ್ದು ಬಸ್ಸಾರು ಮಾಡೋಣ ಅಂಥೇಳಿ ಎಲ್ಲರೂ ಹೋಗಿದ್ವಿ. ಬೆಳಗ್ಗೆನೇ ಕುಯ್ತಿದ್ದಾರೆ ನೋಡಿ ಅವರು. ಇಲ್ಲಿ ನನ್ನ ಮಕ್ಕಳು, ನಮ್ಮ ಮಾಮನ ಮಗಳದ್ದು ಸೈಕಲ್ ಇತ್ತು, ಅದರಲ್ಲಿ ಆಟ ಆಡ್ತಿದ್ದಾರೆ ಸೈಕಲ್ ತುಳ್ಕೊಂಡು. ನೋಡಿ, ಇಲ್ಲಿ ತಿಂಡಿ ಸಾಮಾನು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ನಮ್ಮ ತಾತನ ಎಡೆ ಇದೆ ವರ್ಷದ್ದು, ಅದಕ್ಕೋಸ್ಕರ ತಿಂಡಿ ಸಾಮಾನು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರೋದು. ನಮ್ಮ ಅತ್ತೆ ಅಕ್ಕಿ ಒಂದ್ರಾಡ್ಕೊತಿದ್ದಾರೆ ಕಜಾಯಿಕೆ ಅಂತೇಳಿ. ನಮ್ಮಮ್ಮ ರವೆ ಉಂಡೆಗೆ ಮತ್ತು ಚಿಕನ್ ಉಂಡೆಗೆ ಕೊಬ್ಬರಿಕಾಯಿನ ತುರ್ಕೊತಾ ಇದ್ದಾರೆ. ನಮಗಂತೂ ಊರಿಗೆ ಹೋಗ್ಬಿಟ್ರೆ ತುಂಬ ಖುಷಿ. ಅಂದರೆ ಜಾಸ್ತಿ ಜನ ಇದ್ದರೆ ಖುಷಿಯಾಗಿರುತ್ತೆ. ಅಂದರೆ ಕೆಲವ್ರ ಮನೇಲಿ ಒಬ್ಬರು ಇಬ್ಬರು ಇದ್ದಾಗ ಏನೋ ಒಂಥರ ಒಬ್ಬರು ಇಬ್ಬರು ಇದ್ದರೆ ಬೇಜಾರಾಗ್ತಾ ಇರುತ್ತೆ. ನಮಗೆ ಮನೆ ತುಂಬ ಜನ ಇರಬೇಕು, ತುಂಬಾ ಖುಷಿಯಾಗುತ್ತೆ. ಅಂದರೆ ನಮ್ಮ ಮನೇಲಿ ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲರೂ ಕಾಮಿಡಿ ಮಾಡಿಕೊಂಡು ತುಂಬಾ ಖುಷಿಯಾಗಿ ಚೆನ್ನಾಗಿರುತ್ತೆ. ಅವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಂದರೆ ಕಾಮಿಡಿ ಮಾಡಲಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ನೋಡಿ, ಇವ ಆಂಟಿ ಕಜಾಯಿದ ಪಾಕ ತೆಗೆಯೋದಕ್ಕೆ ಅಂತೇಳಿ ಬೆಲ್ಲನ ಕೆಚ್ಚುತ್ತಾ ಇದ್ದಾರೆ. ಅದು ಪಾಕಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬಿಟ್ಟು, ಅಂದರೆ ಅದು ಬೆಲ್ಲ ಕರಗಬೇಕಷ್ಟೇ ಸ್ವಲ್ಪ. ಅದಕ್ಕೋಸ್ಕರ ಅದು ಸ್ವಲ್ಪನೇ ನೀರು ಹಾಕ್ತಾರೆ, ಜಾಸ್ತಿ ನೀರು ಹಾಕಕ್ಕೆ ಹೋಗಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕ ತೆಗಿತಾರೆ. ನೋಡಿ, ಕಜಾಯಿದ ಪಾಕ ಚೆನ್ನಾಗಿ ಬರಲಿಲ್ಲ ಅಂದರೆ ಕಜಾಯ ನೀಟಾಗಿ ಬರಲ್ಲ, ಹಾಳಾಗ್ಬಿಡುತ್ತೆ. ಪಾಕ ಚೆನ್ನಾಗಿ ಬಂದಷ್ಟು ಕಜ್ಜಾಯ ಮಾಡೋನಾಗ ಒಂದು ಕೀಳಲ್ಲ, ನೀಟಾಗಿ ಬರುತ್ತೆ ಅದು. ಆದರೂ ಪಾಕ ತೆಗಿಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಅಂದರೆ ನಮಗೆ ಬರಲ್ಲ, ನಮ್ಮಮ್ಮ ಮಾಡ್ತಾರೆ, ನಮ್ಮ ಅಜ್ಜಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇವ ಆಂಟಿ ಕೈಲಿ ಅವತ್ತಿನ ದಿನ ತೆಗೆಸ್ತಾ ಇದ್ವಿ ಅಷ್ಟೇ. ಅವರು ತುಂಬ ಚೆನ್ನಾಗಿ ತೆಗಿತಾರೆ ಅಂತೇಳಿ. ಆದರೂ ಸ್ವಲ್ಪ ತೆಳ್ಳಗಾಗಿತ್ತು. ನೋಡಿ, ಎಳ್ಳುಂಡೆಗೆ ಮತ್ತು ಕಜ್ಜಾಯಕ್ಕೆ ಪಾಕ ತೆಗಿತಿದ್ದಾರೆ. ಪಾಕ ತಣ್ಣಗಾದ್ಮೇಲೆ ಅದನ್ನು ತಟ್ಕೊಳ್ಳೋದಕ್ಕೆ ಸರೋಗುತ್ತೆ, ಅದಕ್ಕೋಸ್ಕರ ತೆಗೆದಿಡ್ತಿದ್ದಾರೆ. ಇಲ್ಲಿ ಧನ್ಯ ಸಾಮಾನು ಅಂದರೆ ಹಸಿ ಧನ್ಯ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಬೇಕಲ್ವ ಸಾಂಬಾರಿಗೆ, ಮಟನ್ ಸಾಂಬಾರಿಗೆ ಅಂತೇಳಿ ಧನ್ಯನ ಫ್ರೈ ಮಾಡ್ತಿದ್ದಾರೆ ಅವರು ಭಟ್ರೇನೆ ಮಾಡ್ಕೊತಾರೆ ಇದನ್ನು. ಅದಕ್ಕೋಸ್ಕರ ಅವರೇ ಬಂದು ಅದನ್ನೆಲ್ಲ ಹುರಿದು ಕೊಟ್ಟು ಹೋಗ್ತಾರೆ. ನಾವು ಆಮೇಲೆ ಮಿಲ್ ಮಾಡಿಸ್ಕೊಂಬರ್ಬೇಕು, ಅದನ್ನು ಮಿಲ್ಲಿಗೆ ಕೊಟ್ಟು ಮಿಲ್ ಮಾಡಿಸ್ಕೊಂಬರ್ಬೇಕು. ಆ ಧನ್ಯ ಉರಿತಾ ಇರಬೇಕಾದ್ರೆ ಎಷ್ಟು ಗಮ್ಮಂತ ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಆ ಪರಿಮಳ ಬರೋವರೆಗೂ ಧನ್ಯನ ಫ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ಅದ್ರಲ್ಲಿ ಬೀಳ್ತದೆ. ಇದು ಹಣ್ಣಾಗಿರತ್ತ ಚಿಕ್ಕದು
ಇರ್ತವೆ. ಕೇಳು ಅದು ಹಣ್ಣ ಇರೋದು ಅದಲ್ಲ ಆಗಲ್ವಾ ಎಲ್ಲವನೇ ಮರ್ದ್ಮೇಲೆ ಅಲ್ಲಿ ಗೊತ್ತು ನೋಡು ಈ ತರ ಹತ್ತಲ್ಲ ಬಿಡು. ಏ ಚಿನ್ನು ಸುಮ್ಮನೆ ಇರು, ಅಣ್ಣ ಕೀಳ್ತಾನೆ, ಸುಮ್ಮನೆ ಇರು. ಕಣ್ಣಿಗೆ ಹಾಲು ಹಾಕ್ಸ್ಕೊಂಡು ಕಣ್ಣು ಮುಚ್ಕೊಂಡು ಅದನ್ನ ಅಷ್ಟೇ. ಅದೇ ಇನ್ನೊಂಚೂರು ಮೇಕ್ ಹೋಗು. ನಲ್ಚು ಅಷ್ಟೇ. ಅಜ್ಜಿ ಮತ್ತೆ ಬೇಕು ಹೇಳಿಲ್ಲ ಈ ಸಕ್ಕತ್ತಾಗತ್ತಾನೆ ಹೇಮೋಗಿ ಅಂತ. ನಾನ್ ಸಕ್ಕತ್ತಾಗತ್ತೀನಿ. ನೋಡಿ ಕೆಲವ್ರು ಹೇಳ್ತಾರೆ ಮಕ್ಳು ಕೈಲಿ ಮರ ಹತ್ಸಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬೋದು ಕೆಲವರು. ಅಂದರೆ ಅದು ಜಾಸ್ತಿ ದೂರ ಇರಲಿಲ್ಲ, ಅಂದರೆ ಚಿಕ್ಕದೇ ಗಿಡ ಇದ್ದಿದ್ದು. ಸೊ ಅದಕ್ಕೇ ಅಲ್ಲೇ ನಾವು ನಿಂತಿದ್ವಿ, ನಮಗೇ ಅವ್ರು ಎಡಗ್ತಿದ್ರು, ಅಷ್ಟು ಚಿಕ್ಕದೇನೆ ಗಿಡ. ಅದಕ್ಕೋಸ್ಕರ ಅವ್ರು ಹತ್ತಿದ್ರು ಅಷ್ಟೇ. ನಾವು ಅಲ್ಲೇ ನಿಂತಿದ್ವಿ. ನಾವು ದೊಡ್ಡ ದೊಡ್ಡ ಮರಕ್ಕೆಲ್ಲ ಹತ್ಸಲ್ಲ, ಅದು ಚಿಕ್ಕ ಗಿಡ ಇತ್ತು, ನಮಗೇ ಹಿಡಕ್ತಿದೆ. ಅಂದರೆ ನಮ್ಗೊಂಚೂರು ಸ್ವಲ್ಪ ಇದಾಗಿತ್ತು ಅಷ್ಟೇ. ಅದಕ್ಕೆ ಅವರು ನಾವು ಇಟ್ಕೊಂಡಿರ್ತೀವಿ ಅಲ್ಲೇ. ನೋಡಿ ನನ್ನ ಮಗ ಇದು ಕೀಳ್ತಿದ್ದಾನೆ, ಗರಿಕೆ ಎಲ್ಲನೂ ನಮ್ಮಮ್ಮ ವಿಳೆದೆಲೆ ಕೀಳ್ತಿದ್ದಾರೆ ಪೂಜೆಗೆ ಅಂತೇಳಿ. ಅಲ್ಲಿ ಒಂದು ನಿಂಬೆ ಸೊಸೆ ಇದೆ, ಅಲ್ಲಿ ಓದೋರು ಯಾರೂ ಬಿಡೋದೇ ಇಲ್ಲ, ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ನಮ್ಮ ಅಜ್ಜಿ ಎಲ್ಲ ಗರಿ ಎಲ್ಲ ಮುಚ್ಚಿ ಅದನ್ನು ಇದು ಮಾಡಿದ್ದಾರೆ, ಯಾರು ಕಿತ್ಕೊಂಡು ಹೋಗ್ಬಾರ್ದು ಅಂತೇಳಿ. ತೋಟಕ್ಕೆ ಹೋಗ್ಬಿಟ್ರಂತೂ ನನ್ನ ಮಕ್ಕಳು ಎಲ್ಲ ಕಡೆ ಒಡ್ಡಾಡ್ತಾನೆ ಇರ್ತಾರೆ. ನಮ್ಮ ಅವನ ಮೇಲೆ ಹಾಕ್ಬಿಡ. ನೋಡಿ ನಮ್ಮ ಅತ್ತೆ ಸಾಹಸ ಮಾಡ್ತಿದ್ದಾರೆ, ತೆಂಗಿನ ಮರ ಹತ್ತಿ. ಅದು ನೋಡಿ ಎಷ್ಟು ಚಿಕ್ಕದಿದೆ. ಆಮೇಲೆ ಇಲ್ಲಿ ಹುಡುಗಿರ ಕೈಲೆಲ್ಲ ತೆಂಗಿನ ಮರ ಹತ್ಸಿದ್ರಿ ಅಂತ ಹೇಳೋಕೆ ಹೋಗ್ಬೇಡಿ, ಅದು ಚಿಕ್ಕದೇ ಇದೆ. ಅಲ್ಲಿ ಹಣ್ಣಾಗಿದ್ದು ಕಾಯಿ ಇತ್ತು ಅಂತೇಳಿ ಅದನ್ನು ಕೀಳ್ತಾಯಿದ್ರು ಅಷ್ಟೇ. ನಾವಂತೂ ಹೋದರೆ ಇದೇ ಥರ ಎಂಜಾಯ್ ಮಾಡಿಕೊಂಡೇ ಬರ್ತೀವಿ. ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಅಲ್ಲಿಂದ ತೋಟದಿಂದ ಬಂದು ಕಜ್ಜಾಯ ಪಾಕ ತೆಗೆದಿಟ್ಟಿದ್ವಲ್ಲ, ಅದು ತಣ್ಣಗಾಗಿತ್ತು, ಅದಕ್ಕೋಸ್ಕರ ಈಗ ಕಜ್ಜಾಯ ಮಾಡ್ತಾಯಿದ್ವಿ. ಕಜ್ಜಾಯ ಮಾಡೋಷ್ಟರಲ್ಲಿ ಎಷ್ಟು ಸುಸ್ತಾಗುತ್ತೆ ಅಂದರೆ ಅದು ಒಂದೊಂದೇ ಬೇಯಿಸ್ಬೇಕಲ್ವ, ಅದಕ್ಕೋಸ್ಕರ ಆ ಕಜ್ಜಾಯ ಎಲ್ಲ ಬೇಯಿಸಾಯಿತು. ನಮ್ಮಮ್ಮ ನೆಕ್ಸ್ಟು ಸಿಕ್ಕಿನ ಉಂಡೆ ಮಾಡ್ಕೊತಾಯಿದ್ರು, ಅಂದರೆ ಎಳ್ಳುಂಡೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ರು. ಈ ರೀತಿ ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಊರಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.